ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ಇವತ್ತು ಹೊರಗಡೆ ಹೋಗೋದಿತ್ತು. ಸ್ವಲ್ಪ ನನ್ನ ಒಂದು ಡೈಲಿ ಬೇಸಿಸ್ ಮೇಕಪ್ನ ನಾನಿಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೆ. ಸೊ ನಾನು ಫೇಸಸ್ ಕೆನಡಾ ಅಲ್ಟಿಮೇಟ್ ಪ್ರೋ ಮೇಕಪ್ ಫಿಕ್ಸರ್ನ ಆ್ಯಸ್ ಎ ಬೇಸಾಗಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನಿಲ್ಲಿ ಫೇಸಸ್ ಕೆನಡಾವನ್ನ 3-in-1 ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನಮಗೆ ಮಾಯ್ಶ್ಚರೈಸಿಂಗ್ ಆ್ಯಂಡ್ SPF 30 ಆ್ಯಂಡ್ ವಿಟಮಿನ್ ಸಿ ಆ್ಯಂಡ್ ಅಲೋವೆರಾ ಇರೋದ್ರಿಂದ ನಮ್ಮ ಫೇಸ್ ಮಾಯ್ಶ್ಚರ್ ಆ್ಯಂಡ್ ಹೈಡ್ರೇಟಿಂಗ್ ಇರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಈ ಒಂದು ಫೌಂಡೇಶನ್ ಬಂದುಬಿಟ್ಟು ತುಂಬ ನ್ಯಾಚುರಲ್ ಲುಕ್ ಕೊಡುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ನೆಕ್ಸ್ಟ್ ನಾನು ಆ್ಯಸ್ ಯೂಶುವಲ್ ಕಾಜಲ್ನ ಯೂಸ್ ಮಾಡಿದೆ. ಸೊ ನೆಕ್ಸ್ಟ್ ನಾನು ಮಸ್ಕಾರ ಮತ್ತು ಲಿಪ್ಸ್ಟಿಕ್ನ ಅಪ್ಲೈ ಮಾಡಿಕೊಂಡು ಅಗೇನ್ ನಾನು ಮೇಕಪ್ ಫಿಕ್ಸನ್ನು ನಾನು ಸ್ಪ್ರೇ ಮಾಡ್ಕೊಳ್ತೀನಿ ಲಾಂಗ್ ಲಾಸ್ಟಿಂಗ್ ಇರಲಿ ಅಂತ. ಸೊ ಇದು 12 hours ಚಾಲೆಂಜ್ ಇರುತ್ತೆ ಮೇಕಪ್ದು. ಸೊ ಅದು ಕೂಡ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಾನು ಮನೆ ಬಿಟ್ಟಾಗ 10 o'clock ಆಗಿತ್ತು. ಅಲ್ಲಿಂದ ನಾವು ಬಿಗ್ ಬಜಾರ್ಗೆ ಹೋಗಿದ್ದು. ಕೆಲವೊಂದು ಅಷ್ಟು ಆಫರ್ಸ್ಗಳು ನಡೀತಿತ್ತು ಅಲ್ಲಿ. ಸೊ ಅಲ್ಲೆಲ್ಲ ಶಾಪಿಂಗ್ ಮಾಡಿಕೊಂಡು ಡೈರೆಕ್ಟ್ ನಾವು ಅಂಗಡಿಗೆ ಹೋದ್ವಿ. ಅಲ್ಲಿ ಸಂಜೆವರೆಗೂ ಇದ್ದು ಬರೋ ಅಷ್ಟರಲ್ಲಿ 6:30 ಆಗೋಗಿತ್ತು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಫೇಸ್ ಇನ್ನೂ ಎಷ್ಟು ಹೈಡ್ರೇಟಿಂಗ್ ಆಗಿದೆ ಅಂತ. ನಿಮ್ಗೆ ಏನಾದ್ರು ಪ್ರಾಡಕ್ಟ್ಸ್ ಬೇಕು ಅಂದರೆ ಪ್ರಾಡಕ್ಟ್ ಆದಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.